ಇಲ್ಲಿ ಮತ್ತೆ ಯುದ್ಧದ ಕಾರ್ಮೂಡ ಆವರಿಸಿದೆ. ಎರಡನೇ ಸುತ್ತಿನ ಮಾತುಕತೆ ನಡೆಯದಿದ್ರೆ ಯುದ್ಧ ಪುನರಾರಂಭ ಆಗುತ್ತೆ. ಇರಾನ್ ಅಮೆರಿಕ ಕದನ ವಿರಾಮ ಅಂತ್ಯಕ್ಕೆ ಕೌಂಟೌನ್ ಶುರುವಾಗಿದೆ. ಈಗ 3 ದಿನ ಅಷ್ಟೇ ಬಾಕಿ ಇರೋದು. ಏಪ್ರಿಲ್ 22ಕ್ಕೆ 2 ವಾರಗಳ ಕದನ ವಿರಾಮ ಅಂತ್ಯ ಆಗುತ್ತೆ. ಮೊದಲ ಸುತ್ತಿನ ಮಾತುಕತೆ ಪೂರ್ಣಗೊಳ್ಳದ ಹಿನ್ನೆಲೆ ಹೊರ್ಮುಜ್ ಜಲಸಂಧಿಗೆ ಇರಾನ್ ಅಮೆರಿಕ ಬೇಲಿ ಹಾಕಿಬಿಟ್ಟಿದೆ. ಹೊರ್ಮುಜ್ನಿಂದಲೇ ಶುರುವಾಗುತ್ತಾ ಗಲ್ಫ್ ವಾರ್ 2.0 ಖಂಡಿತವಾಗ್ಲೂ ಶುರುವಾಗಬಹುದು ಅಂತ ಅನಿಸ್ತಾ ಇದೆ. ಯಾಕಂದರೆ ಈಗ ಈ ಹಿಂದಿನ ಮಾತುಕತೆಯಲ್ಲಿ ಅಂಶಗಳನ್ನು ಪ್ರಸ್ತಾಪ ಮಾಡಿದಾಗ ನೋಡಿದ್ವಿ ನಾವು. ಇವರು ಸರೆಂಡರ್ ಆಗ್ತಾ ಇಲ್ಲ, ಅವರು ಕೂಡ ಹಿಂದೆ ಸರಿತಾ ಇಲ್ಲ. ಪಾಕಿಸ್ತಾನ ಇಲ್ಲೇನು ಮಾಡಬೇಕು? ಪಾಕಿಸ್ತಾನದ ಮಾತು ಕೇಳಲ್ಲ ಇಲ್ಲಿ. ಏನು ಶಹಬಾಜ್ ಶರೀಫ್ ಹೇಳಿಬಿಟ್ರೆ ಟ್ರಂಪ್ ಕೂಡ ತಲೆ ಅಲ್ಲಾಡಿಸಲ್ಲ ಇಲ್ಲಿ, ಅಥವಾ ಅಲ್ಲಿ ಇರಾನ್ ಅವರು ಕೂಡ ಓಕೆ ಅಂತ ಹೇಳಲ್ಲ. ಪಾಕಿಸ್ತಾನಕ್ಕೆ ಬೇಕಾಗಿರೋದು ಅಲ್ಪ ಸ್ವಲ್ಪ ದುಡ್ಡು. ಅಮೇರಿಕಾದ ಪರವಾಗಿ ನಾವಿದ್ದರೆ ಅಷ್ಟೋ ಎಷ್ಟೋ ಕಾಸು ಬರುತ್ತೆ ಅಂತ ಹೇಳಿದ್ವಿ, ತಟ್ಟೆ ಕಾಸು. ಬೇರೆ ಉದ್ದೇಶ ಇಲ್ಲ. ಯಾಕಂದರೆ ಪಾಕಿಸ್ತಾನ ಆರ್ಥಿಕವಾಗಿ ಎಷ್ಟು ದಿವಾಳಾಗಿದೆ ನೋಡ್ತಾ ಇದ್ದೀವಿ ನಾವು. ಬಟ್ ಇಲ್ಲಿ ಬೆಳೆ ಬೇಯಿಸ್ಕೊಳ್ತಾ ಇದೆ ಪಾಕಿಸ್ತಾನ. ಅದರಲ್ಲೂ ಮುಸ್ಲಿಂ ಕಂಟ್ರಿ ಅನ್ನುವಂಥ ಕಾರಣಕ್ಕೆ ಇರಾನ್ ಇವ್ರನ್ನ ನಂಬಿರಬಹುದು. ಆದರೆ ಭಾರತದ ಜೊತೆ ಪಾಕಿಸ್ತಾನಕ್ಕಿಂತ ಚೆನ್ನಾಗಿದೆ ಇರಾನು ಬಹಳ ವರ್ಷಗಳಿಂದ. ಹಾಗಾಗಿನೇ ಈಗ ಅಲ್ಲಿ ಬಂದಿರೋದು ಇರಾನ್ನವರು ಪಾಕಿಸ್ತಾನಕ್ಕೆ. ಯಾಕಂದರೆ ಚೀನಾ ಮಾತು ಕೇಳ್ಕೊಂಡು ಬಂದಿದ್ದಾರೆ. ಚೀನಾ ಅವ್ರು ಇದ್ದಾರಲ್ವ, ಪರೋಕ್ಷವಾಗಿ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಹೋಗಿ ಪಾಕಿಸ್ತಾನಕ್ಕೆ ಪರವಾಗಿಲ್ಲ, ಏನು ಹೇಳುತ್ತಾರೋ ಕೇಳ್ಕೊಂಡು ಬನ್ನಿ ಅಂತೇಳಿ. ಎಲ್ಲ ಒಂದು ಕಡೆ ಮುಂದಿನ ಆ ಯುದ್ಧದ ನಿರ್ಧಾರ ರಷ್ಯಾ ಮತ್ತು ಚೀನಾ ಹೆಂಗೆ ಹೇಳುತ್ತೋ ಹಾಗೆ ಇರಾನ್ ಅವರು ಮುಂದುವರಿಬೋದು ಅಂತ. ಯಾಕಂದರೆ ಸಪೋರ್ಟ್ ಮಾಡ್ತಾನೆ ಇದ್ದಾರೆ ಇಂಡೈರೆಕ್ಟಾಗಿ, ಮತ್ತು ಅವ್ರಿಗೆ ಯುದ್ಧ ಸಾಮಗ್ರಿಗಳನ್ನು ಕಳಿಸ್ತಾನೆ ಇದ್ದಾರೆ. ಅದರಲ್ಲೂ ಚೀನಾದವರು ಬಹುಶಃ ಆ ಒಂದು ನಿರ್ಧಾರದ ಮೇಲೆ ನಿಂತಿದೆ ಇವರ ಮುಂದಿನ ನಡೆ ಅಂತ ನಮಗನ್ಸುತ್ತೆ. ಬಟ್ ಏನೇ ಆದರೂ ಕೂಡ 3 ದಿನ ಆದಮೇಲೆ ಪರಿಸ್ಥಿತಿ ಹೆಂಗಾಗ್ಬೋದು? ಮತ್ತು ಟ್ರಂಪ್ ತಮ್ಮ ಯುದ್ಧ ನೌಕೆಗಳನ್ನು ಹೊರ್ಮುಜ್ನತ್ತ ಕಳಿಸ್ಬೋದಾ? ಅಲ್ಲಿ ಹತ್ತಿರ ಕಳಿಸಿದ್ರು, ಆದರೆ ಇರಾನ್ನವರು ಅಲ್ಲಿ ಅವ್ರನ್ನ ಹಿಂದೆ ಸರಿಸಿದ್ರು. ಮತ್ತು ಇವರು ಸೈನಿಕರನ್ನು ಅಲ್ಲಲ್ಲಿ ಈ ಕಾರ್ಗ್ ದ್ವೀಪ ಜೊತೆಗೆ ಹೊರ್ಮುಜ್ ಜಲಸಂಧಿ ಸುತ್ತಮುತ್ತ ನಿಯೋಜನೆ ಮಾಡಿದ್ರು. ಮತ್ತು ಎಲ್ಲಿ ಅವರು ಸೈನಿಕರು ಜಾಸ್ತಿ, ನಮ್ಮ ಸೈನಿಕರು ಹತ್ತಿರ ಆಗ್ತಾರೆ ಅಂತ ಭಯಕ್ಕೆ ಮತ್ತೆ ಹಿಂದೆ ಕರೆಸ್ಕೊಂಡ್ರು ಸದ್ಯಕ್ಕೆ. ಮತ್ತದು ಮುಂದುವರಿಬಹುದು. ಇರಾನ್ ಹೊರ್ಮುಜ್ ಜಲಸಂಧಿಯಲ್ಲಿ ಟೆನ್ಷನ್ ಹೆಚ್ಚಾಗಿದೆ. ಹೊರ್ಮುಜ್ಗೆ ಅಮೆರಿಕ ದಿಗ್ಬಂಧನಕ್ಕೆ ಇರಾನ್ ಕೌಂಟರ್ ಕೊಟ್ಟಿದೆ. ಜಲಸಂಧಿ ಮೇಲಿನ ದಿಗ್ಬಂಧನ ತೆಗೆಯುವವರೆಗೂ ಬಂದಿರುತ್ತೆ. ಹೊರ್ಮುಜ್ ಸಂಪೂರ್ಣ ಬಂದ್ ಮಾಡಿದೆ ಇರಾನ್ ಪಡೆ. ಈಗ ಅನುಮತಿ ಪಡೆಯದೆ ಹೊರ್ಮುಜ್ಗೆ ಪ್ರವೇಶಿಸಿದರೆ ದಾಳಿ ಮಾಡಿಬಿಡ್ತೀವಿ, ನಮ್ಮ ಪರ್ಮಿಷನ್ ಬೇಕೇ ಬೇಕು, ನಮ್ಮ ಎಚ್ಚರಿಕೆ ನಿರ್ಲಕ್ಷ್ಯ ಮಾಡಿದರೆ ದಾಳಿಗೆ ಆಹ್ವಾನ ಕೊಟ್ಟಂಗೆ ಅಂತ ಹೇಳಿದೆ, ಎಚ್ಚರಿಕೆ ಕೊಟ್ಟಿದೆ. ಇರಾನ್ನ ಹೊರ್ಮುಜ್ ಜಲಸಂಧಿಯಲ್ಲಿ ಟೆನ್ಷನ್ ಹೆಚ್ಚಾಗ್ತಿದೆ. ಈಗ ನೋಡಿ, ನಮ್ಮ ಭಾರತದ ಹಡಗುಗಳ ಮೇಲೆ ದಾಳಿ ಮಾಡಿದೆ ಇರಾನು. ಮತ್ತು UK, ಇಂಗ್ಲೆಂಡ್ ಏನಿದೆ ಅಲ್ವಾ, ಅದರ ಹಡಗು, ಮತ್ತು ಫ್ರಾನ್ಸು ಅವ್ರದ್ದು ಕೂಡ ಬಿಟ್ಟಿಲ್ಲ. ಅಂದರೆ ಇಲ್ಲಿ ಭಾರತವನ್ನು ಟಾರ್ಗೆಟ್ ಮಾಡಿದೆ ಅಂತ ಅಲ್ಲ. ನೋಡಿ, ಅಲ್ಲಿ IRGC ಅಂತಿದೆ, ಕಮಾಂಡೋ ಪಡೆ ಇದೆ, ಅದನ್ನೆಲ್ಲ ಕಂಟ್ರೋಲ್ ಮಾಡ್ತಿರೋದೇ ಅವರು. ಈಗ ಅಲ್ಲಿ ಸರ್ಕಾರ, ಅಲ್ಲಿ ಏನು ಸ್ಪೀಕರ್ ಇದ್ದಾರೆ ಮತ್ತು ವಿದೇಶಾಂಗ ಸಚಿವರಿದ್ದಾರೆ, ಅಧಿಕಾರಿಗಳಿದ್ದಾರೆ, ಅವ್ರ ಮಾತನ್ನು IRGC ಅವ್ರು ಕೇಳ್ತಾ ಇಲ್ಲ. ಹಾಗಾಗಿನೇ ಈಗ ಏನೇ ಮಾಡಿದರೂ ಕೂಡ IRGC ಅವರ ನಿರ್ಧಾರಕ್ಕೆ ಅಲ್ಲಿನ ಆಡಳಿತ ವ್ಯವಸ್ಥೆ ಬದ್ಧವಾಗಿರಬೇಕು. ಅದನ್ನು ಕಂಟ್ರೋಲ್ ಮಾಡ್ತಿರೋದೇ IRGC ಅವರು. ಬಟ್ ಈಗ ಯಾವ ಹಡಗುಗಳು ಕೂಡ ಬರ್ತಾ ಇಲ್ಲ. ನೋಡಿ, ಚೀನಾ ಹಡಗು ಕೂಡ ಅವ್ರು ಬಿಟ್ಟಿಲ್ಲ, ಅಮೇರಿಕದ ಕೂಡ ಬಿಟ್ಟಿಲ್ಲ. ಅಂದರೆ ಇಲ್ಲಿ ಕಂಪ್ಲೀಟಾಗಿ ಹೊರ್ಮುಜಿಂದ ನೀವು ಹಿಂದೆ ಹೋಗಬೇಕು, ನಿಮ್ಮ ದೇಶಕ್ಕೆ ನೀವು ವಾಪಸ್ ಹೋಗಿ ಅಂಥೇಳಿ ಇರಾನ್ ಅವರು ಈಗ ಒತ್ತಡವನ್ನು ಅಮೇರಿಕದ ಮೇಲೆ ಹಾಕ್ತಾ ಇದ್ದಾರೆ. ಹಾಗಾಗಿನೇ ಅಲ್ಲಿ ಟೆನ್ಷನ್. ನಮ್ಮ ಹಡಗಿದೆ, ಇನ್ನೂ 18-20 ನಮ್ಮ ಹಡಗಿದೆ, ಅದರಲ್ಲಿ LPG ಇದೆ ಮತ್ತು ಕಚ್ಚಾ ತೈಲ ಇದೆ. ಬಾಂಬ್ಗೆ ಹಾಕಿದರೆ ಏನು ಮಾಡೋದು? ಎಲ್ಲ ದೇಶಗಳಿಗೂ ಸಂಕಷ್ಟ ಇದು. ನಮ್ಮಲ್ಲಿ ಇರೋದು ಸದ್ಯಕ್ಕೆ ಸ್ಟಾಕ್ ಸಾಕಾಗೋದಿಲ್ಲ. ಹಾಗಾಗಿನೇ ಎಲ್ಲ ದೇಶಗಳಿಗೂ ಕೂಡ ಇದು ಅಪಾಯದ ಮುನ್ಸೂಚನೆಯನ್ನು ಒಡ್ತಾ ಇದೆ. ಇರಾನ್ ಏನಾದರೂ ಕೆರಳಿತು ಅಂತ ಹೇಳಿದ್ರೆ, ಇದೇ ರೀತಿಯಾಗಿ ಅಮೇರಿಕ ಅವ್ರನ್ನ ಟ್ರಿಗರ್ ಮಾಡಿದರು ಅಂತ ಹೇಳಿದ್ರೆ, ಇಡೀ ಜಗತ್ತಿಗೆ ದೊಡ್ಡ ಕಂಟಕ ಎದುರಾಗುವಂಥ ಸಾಧ್ಯತೆಗಳು ಇದ್ದಾವೆ.